ನಮಸ್ಕಾರ ಎಲ್ಲರಿಗೂ. ನೋಡಿ ನಾನು ಏನು ತಿಂತಾ ಇದ್ದೀನಿ, ಏನಿದು ಹಿಂಗೈತೆ ಅಂತ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ಸ್ವೀಟು, ಇದು ಬಂದ್ಬಿಟ್ಟು ಇದ್ರ ಹೆಸರು ತುಪ್ಪಿಟ್ಟು ಅಂತ. ಈ ಬೆಣ್ಣೆ ಕಾಯಿಸ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ರಾಗಿ ಹಸಿಟ್ಟು, ಸ್ವಲ್ಪ ಮಜ್ಜಿಗೆ ಮತ್ತು ಬೆಲ್ಲ ಹೊಡೆದ್ಬಿಟ್ಟು ಈ ಥರ ಹುರಿದು ಕೊಡ್ತಾರೆ. ನಾನಂತೂ ಸಣ್ಣಕ್ಲಾಗ ನಾವು ಅಜ್ಜಿ ಯಾವಾಗ ತುಪ್ಪ ಕಾಯಿಸ್ತಾಳೆ ಅಂತ ಕಾಯಿ ತಂದಿರ್ತಾ ಇದ್ದೆ. ಇವಾಗ ನಮ್ಮ ಅಮ್ಮನ ಊರಿಂದ ಬೆಣ್ಣೆ ಎತ್ಕೊಂಬಂದ್ಲು, ತುಪ್ಪ ಕರಗಿಸ್ಬಿಟ್ಟು ನೋಡಿ ಮತ್ತೆ ನಾನು ಇದೇ ಥರ ಮಾಡಿದ್ದೀನಿ. ತಿನ್ನಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇದ್ರ ಮುಂದೆ ಯಾವ ಸ್ವೀಟು ಇಲ್ಲ. ನಮ್ಮ ಅಮ್ಮನೇ ಹೇಳ್ತಾ ಇದ್ಲು, ಆ ಕಾಲದಾಗೆಲ್ಲ ಸಿಪ್ಪುಗಳೇ ಮಾಡ್ತಾ ಇದ್ರಂತೆ. ಅಂದರೆ ಒಂದೊಂದು ಪಾತ್ರೆಗಳು ಮಾಡಿಕ್ತಾ ಇದ್ರಂತೆ ಮಕ್ಕಳಕ್ಕ. ಅಂದರೆ ಆವಾಗಂದೆಲ್ಲ ಇವಾಗ ಸ್ವೀಟ್ಗಳೆಲ್ಲ ಅವಾಗ ಇರ್ತಾ ಇಲ್ಲ. ಒಬ್ಬಟ್ಟುಗಳು ಈ ಥರ ಮಕ್ಳಿಗೆ ಇದು ಮಾಡಿಬಿಟ್ಟವ್ರು ಅಂತಂದರೆ ಬಟ್ಲಕ್ಕಾಗಿ ಕೊಟ್ಬಿಡ್ತಾ ಇದ್ರಂತೆ, ತಿನ್ನೋದು ಕೂತಂತ ಇದ್ರಂತೆ. ನಮ್ಮ ಅಮ್ಮನೂ ಹೇಳ್ತಾ ಇದ್ಲು ತಿನ್ನಿಂದ. ನೋಡಿ ನಾನು ತುಪ್ಪ ಎಲ್ಲ ಕೊಂಡ್ಕೊಂಬರಲ್ಲ, ರೇರು ಯಾವಾಗಾದ್ರೂ ತೊಗೊಂಬರೋದಷ್ಟೇ. ಯಾವಾಗೂ ನಮ್ಮ ಅಮ್ಮನೂ ಊರಿಂದ ಬೆಣ್ಣೆ ಎತ್ಕೊಂಬಂದ್ಬಿಡ್ತಾಳೆ, ನಾನು ಮಾಡ್ತೀನಿ, ಈ ಥರ ಮಾಡಿ ಟ್ರೈ ಮಾಡ್ತೀನಿ. ನೀವು ಈ ಥರ ಯಾರಾದರೂ ತುಪ್ಪಿಟ್ಟು ತಿಂದಿದ್ರೆ ಕಮೆಂಟ್ ಮಾಡಿ. ತಿಂದಿಲ್ಲ ಅಂತಂದರೆ ನೆಕ್ಸ್ಟ್ ನಿಮ್ಮ ಮನೇಲಿ ತುಪ್ಪ ಕಾಯಿಸಿದಾಗ ಈ ಥರ ಮಾಡಿ ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ತಿನ್ನೋದಕ್ಕೆ. ನನಗಂತೂ ತುಂಬ ಇಷ್ಟ. ಹೆಲ್ತ್ಗೂ ಒಳ್ಳೆಯದೇ, ಅಂದರೆ ರಾಗಿ ಹಸಿಟ್ಟಲ್ವಾ, ಹೆಲ್ತ್ಗೂ ಒಳ್ಳೆಯದೇ. ಟ್ರೈ ಮಾಡಿ, ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ತುಪ್ಪ ಫ್ಲೇವರು ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲು. ಇದನ್ನ ಮಾಡೋದೇನು ಕಷ್ಟ ಇಲ್ಲ. ತುಪ್ಪ ಕಾಯಿಸಿರ್ತೀರಲ್ಲ, ಆವಾಗ ಲಾಸ್ಟಲ್ಲಿ ತುಪ್ಪನ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಅದ್ರಲ್ಲಿ ತುಪ್ಪ ಹಾಕ್ಬಿಟ್ಟು ಅದರೊಳಗೆ ರಾಗಿ ಹಸಿಟ್ಟು, ಸ್ವಲ್ಪ ಮೊಸರು ಇಲ್ಲಾಂದರೆ ಮಜ್ಜಿಗೆ ಮತ್ತು ಬೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ರೆ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಆ ಸ್ಮೆಲ್ ಬಂದಾಗ ಇಳಿಸ್ಕೊಂಡ್ಬಿಟ್ಟು ತಿಂದರೆ ಸಖತ್ತಾಗಿರ್ತೈತೆ. ಟ್ರೈ ಮಾಡಿ ನೋಡಿ ನೀವು. ನಾನು ಯಾವಾಗೂ ತುಪ್ಪ ಕಸಿ ಈ ಥರ ಮಾಡ್ಕೊಂಡು ತಿಂತೀನಿ. ಟ್ರೈ ಮಾಡಿ ನೋಡಿ ನೆಕ್ಸ್ಟ್.